ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಪೊಲೀಸ್ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹುತಾತ್ಮ ಪೊಲೀಸರನ್ನು ಸ್ಮರಿಸಿದ ಡಿಸಿ ಎಸ್ಪಿ. ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಐತಿಹಾಸಿಕ ಹಾಗೂ ಬನಕನಹಳ್ಳಿಯ ತಾಯಿ ತುಳಜಾ ಭವಾನಿ ಮಂದಿರದಲ್ಲಿ ವೈಭವದ ಪೂಜಾ ಆರತಿ ಕಾರ್ಯಕ್ರಮ. ನೇತ್ರ ಸಮಸ್ಯೆ ನಿರ್ಲಕ್ಷ್ಯ ಬೇಡ, ಡಾಕ್ಟರ್ ಸಿಬಿಲ್ ಸೈಲೆನ್ಸ್ ಸಲಹೆ. ನೇತ್ರ ಆರೋಗ್ಯ ಜಾಗೃತಿ ಮೂಡಿಸಿದ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ. ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ನಗರ ಮಂಡಲ 2ನೇ ಕಾರ್ಯಕಾರಿಣಿ ಸಭೆಯಲ್ಲಿ ಹಜ್ ಕಮಿಟಿ ಅಧ್ಯಕ್ಷ ರಫುದ್ದೀನ್ ಕಚೇರಿವಾಲಾ ಅವರಿಗೆ ಸನ್ಮಾನ. ಜಾತಿ ಸಿಂಧುತ್ವಕ್ಕೆ ಜಾಗೃತ ಕೋಶ ವರದಿಗೆ ಗೊಂಡ ಸಮುದಾಯದ ತೀವ್ರ ವಿರೋಧ. ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬಳಿಗೆ ನಿಯೋಗ. ಭಾರತದಲ್ಲಿ 100 ಕೋಟಿ ಡೋಸ್ ಲಸಿಕೆ ವಿತರಣೆ. ಪ್ರಧಾನಿ ಕೋವಿಡ್ ಯೋಧರಿಗೆ ಅಭಿನಂದನೆ ಹೇಳಿದ ಬಿಜೆಪಿ ಮುಖಂಡರು. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಕ್ಟೋಬರ್ 21ರಂದು ಬೀದರ್ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ವಿಶೇಷ ಕವಾಯತಿನೊಂದಿಗೆ ಪೊಲೀಸ್ ಹುತಾತ್ಮ ದಿನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ, ವಿಶ್ವದಲ್ಲಿ ಭಾರತ ಸಾಧನೆ ಮಾಡಿದೆ, ಬೀದರ್ ಜಿಲ್ಲೆಯಲ್ಲಿಯೂ ಕೋವಿಡ್-19 ಡೋಸ್ನಲ್ಲಿ ಸಾಧನೆ ಮಾಡುವ ಅಗತ್ಯವಿದೆ ಎಂದರು. ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಕ್ಟೋಬರ್ 21ರಂದು ಬೀದರ್ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ವಿಶೇಷ ಕವಾಯತಿನೊಂದಿಗೆ ಪೊಲೀಸ್ ಹುತಾತ್ಮ ದಿನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ, ವಿಶ್ವದಲ್ಲಿ ಭಾರತ ಸಾಧನೆ ಮಾಡಿದೆ, ಬೀದರ್ ಜಿಲ್ಲೆಯಲ್ಲಿಯೂ ಕೋವಿಡ್-19 ಡೋಸ್ನಲ್ಲಿ ಸಾಧನೆ ಮಾಡುವ ಅಗತ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ, ವಿಶ್ವದಲ್ಲಿ ಭಾರತ ಸಾಧನೆ ಮಾಡಿದೆ, ಬೀದರ್ ಜಿಲ್ಲೆಯಲ್ಲಿಯೂ ಕೋವಿಡ್-19 ಡೋಸ್ನಲ್ಲಿ ಸಾಧನೆ ಮಾಡುವ ಅಗತ್ಯವಿದೆ ಎಂದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಿಎಲ್ ನಾಗೇಶ್ ಅವರು ಬೀದರ್ ಜಿಲ್ಲೆಯಲ್ಲಿ ಸೌಹಾರ್ದತೆ ಹಾಗೂ ಮಾನವೀಯತೆಗೆ ಬೀದರ್ ಜಿಲ್ಲೆ ಹೆಸರುವಾಸಿಯಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಪಡೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಯವರ ರಾಜ್ಯವರ ಹೆಸರುಗಳನ್ನು ಓದುವ ಮೂಲಕ ಅವರ ಬಲಿದಾನವನ್ನು. ಅರ್ಜುನ್ ದಯಾಲ್, ಛತ್ತೀಸ್ಗಢ. ಎಸ್ಐ ದೀಪಕ್ ಭರದ್ವಾಜ್, ಎಸ್ಐ ಮುರಳಿ ತಾತಿ, ಹೆಡ್ ಕಾನ್ಸ್ಟೇಬಲ್ ಸೋದಿ ನಾಮ್, ಕಾನ್ಸ್ಟೇಬಲ್ ರಮಾಶಂಕರ್ ಸಿಂಗ್ ಪೈಕ್ರಾ, ಕಾನ್ಸ್ಟೇಬಲ್ ಸೇವಾರಾಮ್ ಸಲಾಂ, ಕಾನ್ಸ್ಟೇಬಲ್ ಸತ್ಲೂರಾಮ್ ದುಗ್ಗಾ, ದೇವಕರಣ್ ದೇಹಾರಿ, ಅಸಿಸ್ಟೆಂಟ್ ಕಾನ್ಸ್ಟೇಬಲ್ ಸಂಕೂರಾಮ್ ಸೋದಿ, ಅಸಿಸ್ಟೆಂಟ್ ಕಾನ್ಸ್ಟೇಬಲ್ ರಾಮಾಚಾರಿ. ಕೇರಳ ಎಸ್ಸಿಪಿಒ ರಾಜಮಣಿ ಮನ್ನಾಚೇರಿ, ಸಿಪಿಒ ಕರುಣಾಕರಣ್. ಮಧ್ಯಪ್ರದೇಶ್ ಎಸ್ಐ ಶರ್ಮಾ, ಎಚ್ಸಿ ಭರತ್ ಲಾಲ್ ಚೌಹಾಣ್, ಎಎಸ್ಐ ಗೋವರ್ಧನ್ ಸೋಲಂಕಿ, ಕಾನ್ಸ್ಟೇಬಲ್ ದೀಪಕ್ ರಾಜೂರ್ಕರ್, ಕಾನ್ಸ್ಟೇಬಲ್ ರಾಜ್ಕುಮಾರ್ ಯಾದವ್, ಕಾನ್ಸ್ಟೇಬಲ್ ಸುರೇಶ್ ಮುದಿಯಾ, ಕಾನ್ಸ್ಟೇಬಲ್ ರಾಜೇಶ್ ಕುಮಾರ್ ರಜಪೂತ್. ಮಣಿಪುರ್ ಎಚ್ಸಿ ಚಿಯಾಂಗ್. ಒಡಿಶಾ ಹವಿಲ್ದಾರ್ ಸುನಿಲ್ ಕುಮಾರ್ ನಾಯಕ್, ಕಮಾಂಡೋ ದೇವಶಿಶ್ ಶೆಟ್ಟಿ, ಕಮಾಂಡೋ ಸುಧೀರ್ ಕುಮಾರ್ ತುಡು. ಉತ್ತರ ಪ್ರದೇಶ್ ಎಸ್ಐ ಪ್ರಶಾಂತ್ ಯಾದವ್, ಕಾನ್ಸ್ಟೇಬಲ್ ದೇವೇಂದ್ರ ಸಿಂಗ್, ಕಾನ್ಸ್ಟೇಬಲ್ ಸೋನು ಕುಮಾರ್, ಕಾನ್ಸ್ಟೇಬಲ್ ಹರ್ವಿಂದ್ರ ಸಿಂಗ್. ಉತ್ತರಾಖಂಡ್ ಹೆಡ್ ಕಾನ್ಸ್ಟೇಬಲ್ ಮನೋಜ್ ಕುಮಾರ್,
ಕುರಿತು ಮೌನಾಚರಣೆಯಲ್ಲಿ ಭಾಗವಹಿಸಿ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿ ವಿನಂತಿ. ಎರಡು ನಿಮಿಷ ಮೌನಾಚರಣೆ. ಸರಿ ಕುಟುಂಬಗಳಿಗೆ ನಾವು ಇವತ್ತು ನಮ್ಮ ನಮನಗಳನ್ನು ಚಿರಋಣಿಯಾಗಿರ್ತೀವಿ ಎನ್ನುವಂಥ ಒಂದು ಮಾತಿನೊಂದಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿಯೂ ಸಹ ನಾವು ಸಮಾಜ ಸೇವೆಯಲ್ಲಿ ಪ್ರಥಮ ಹಂತದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾವು ಕೆಲಸ ಮಾಡ್ತಾ ಇದ್ದೀವಿ ಎನ್ನುವಂಥ ಒಂದು ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀವಿ. ಕೋವಿಡ್-19 ಬಂದಿರುವಂಥ ಸಂದರ್ಭದಲ್ಲಿ ಯಾರು ಮನೆ ಬಿಟ್ಟು ಹೊರಗಡೆ ಬರಲಿಕ್ಕೆ ಅನಿಸ್ತಾ ಇದ್ದಾಗ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರುವಂಥವರು, ಅಂತ ಕೋವಿಡ್ ಬಂದರೂ ಸರಿ, ಕೋವಿಡ್ ಬಂದರೂ ಸುಮಾರು ಪೊಲೀಸರು ಜೀವವನ್ನು ಪಡ್ಕೊಂಡಿದ್ದಾರೆ. ಸುಮಾರು ಪೊಲೀಸರು 2 ಬಾರಿ ಕೋವಿಡ್ಗೆ ಒಳಪಟ್ಟರು. ಅದೆಲ್ಲವೂ ಇದ್ದರೂ ಸಹ ಅವರು ಮುಂಚೂಣಿಯಲ್ಲಿ ನಿಂತು ಸಮಾಜದ ಒಂದು ದೇಶಕ್ಕೆ, ಒಂದು ವಿಶ್ವಕ್ಕೆ ಬಂದಿರುವಂಥ ಒಂದು ಪ್ಯಾಂಡಮಿಕ್ ಸಮಯದಲ್ಲೂ ಕೂಡ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಎನ್ನುವುದು ಬಹಳ ಹೆಮ್ಮೆಯಾದಂಥ ಒಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಅವೆಲ್ಲರೂ ಕೂಡ ವಿಶೇಷವಾಗಿ ಬೀದರ್ ಪೊಲೀಸ್ ಜಿಲ್ಲಾ ವತಿಯಿಂದ ಪ್ರತಿಯೊಬ್ಬರು ಕೂಡ ಇವತ್ತು ಲಸಿಕಾಕರಣವನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಈಗ 2ನೇ ಟೀಕಾಕರಣವನ್ನು ಕೂಡ ಆಗಿದೆ. ಇದು ಒಳ್ಳೆಯ ವಿಷಯ. ಅದು ಮಾತ್ರ ಅಲ್ಲ, ಅವ್ರ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅವರು ಲಸಿಕಾಕರಣವನ್ನು ಮಾಡಿಸಿದ್ದಾರೆ. ಈ ಎಲ್ಲ ಸುರಕ್ಷಿತವಾಗಿ ಎಲ್ಲರೂ ಕೂಡ ನೀವೆಲ್ಲರೂ ಚೆನ್ನಾಗಿರಬೇಕು. ನಿಮ್ಮ ಆರೋಗ್ಯಕರವಾಗಿ ನೀವೆಲ್ಲರೂ ನಿಮ್ಮನ್ನು ನೋಡ್ಕೋಬೇಕು. ಈ ಒಂದು ಕೆಲಸದ ಒತ್ತಡದಲ್ಲಿ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡದೇ ಇರಬಾರದು. ಯಾವಾಗಲೂ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಎನ್ನುವಂಥ ಕೆಲವು ಮಾತಿನೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಇವತ್ತಿನ ಹುತಾತ್ಮರ ಒಂದು ದಿನಾಚರಣೆಯಲ್ಲಿ ನೀವೆಲ್ಲರೂ ನಮ್ಮ ಪೊಲೀಸ್ ಸಿಬ್ಬಂದಿ ಏನೇನು ಕಳ್ಕೊಂಡಿದ್ದಾರೆ ಅವರ ಕುಟುಂಬದವರಿಗೆ ನಾವೆಲ್ಲರೂ ಇದ್ದೀವಿ ಎನ್ನುವಂಥ ಮಾತನ್ನು ನಿಮ್ಮೆಲ್ಲರ ಜೊತೆಗೆ ಇದ್ದು ನಾವು ಕೂಡ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಹುತಾತ್ಮರ ದಿನಾಚರಣೆಗೆ ನನ್ನನ್ನು 8 ತಿಂಗಳ ಮಗು ಮತ್ತು ತಂದೆ ತಾಯಿಯನ್ನು ಅಗಲಿರುತ್ತಾರೆ. ಅವರಿಗೆ ಅವರ ಕುಟುಂಬ ಸದಸ್ಯರು ಕೂಡ ಇಲ್ಲಿ ಹಾಜರಿರುತ್ತಾರೆ. ವಿಶೇಷವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ಅವರ ಕುಟುಂಬದವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ಸಂತಾಪವನ್ನು ಸೂಚಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಾರಾಷ್ಟ್ರದ ತಾಯಿ ತುಳಜಾ ಭವಾನಿ ಪ್ರತಿರೂಪವಾಗಿರುವ ಕಲ್ಯಾಣ ಕರ್ನಾಟಕ ಸೇರಿದಂತೆ ಬೀದರ್ ಜಿಲ್ಲೆಯ ತಾಯಿ ಜಗದಾಂಬೆ 2ನೇ ರೂಪವಾಗಿ ಬೀದರ್ ಜಿಲ್ಲೆಯ ಬ್ಯಾನಕನಹಳ್ಳಿಯ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ಶಾರದಾ ಪೂರ್ಣಿಮೆಯ ದಿನದಂದು ಭಕ್ತರು ಶ್ರದ್ಧಾ ಹಾಗೂ ಭಕ್ತಿಯಿಂದ ಪೂಜೆ ಆರತಿ ಕಾರ್ಯಕ್ರಮ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಎನ್ಎಸ್ಎಸ್ಗೆ ಉಪಾಧ್ಯಕ್ಷರಾದ ಬಾಲಾಜಿ ಚೌಹಾಣ್, ಮಂದಿರದ ಪ್ರಮುಖರಾದ ಅಶೋಕ್ ಚೌಹಾಣ್ ಅವರ ನೇತೃತ್ವದಲ್ಲಿ ವೈಭವದ ಕಾರ್ಯಕ್ರಮಗಳು ನಡೆದವು. ಮಹಾರಾಷ್ಟ್ರದ ತಾಯಿ ತುಳಜಾ ಭವಾನಿ ಪ್ರತಿರೂಪವಾಗಿರುವ ಕಲ್ಯಾಣ ಕರ್ನಾಟಕ ಸೇರಿದಂತೆ ಬೀದರ್ ಜಿಲ್ಲೆಯ ತಾಯಿ ಜಗದಾಂಬೆ 2ನೇ ರೂಪವಾಗಿ
ಬೀದರ್ ಜಿಲ್ಲೆ ಬೆನಕನಹಳ್ಳಿಯ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ಶಾರದಾ ಪೂರ್ಣಿಮೆಯ ದಿನದಂದು ಭಕ್ತರು ಶ್ರದ್ಧಾ ಹಾಗೂ ಭಕ್ತಿಯಿಂದ ಪೂಜೆ ಆರತಿ ಕಾರ್ಯಕ್ರಮ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಎನ್ಎಸ್ಎಸ್ಕೆ ಉಪಾಧ್ಯಕ್ಷರಾದ ಬಾಲಾಜಿ ಚೌಹಾಣ್, ಮಂದಿರದ ಪ್ರಮುಖರಾದ ಅಶೋಕ್ ಚೌಹಾಣ್ ಅವರ ನೇತೃತ್ವದಲ್ಲಿ ವೈಭವದ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಐತಿಹಾಸಿಕ ಬೆನಕನಹಳ್ಳಿಯ ಮಹಿಷಾಸುರ ಮರ್ದಿನಿ ದೇವಾಲಯದ ಪ್ರಮುಖರಾದ ಅಶೋಕ್ ಚೌಹಾಣ್ ಅವರು ಮಾತನಾಡುತ್ತಾ ವಿಜಯದಶಮಿ ಹಾಗೂ ನವರಾತ್ರಿ ಮಹೋತ್ಸವ ಅಂಗವಾಗಿ ಬೀದರ್ನ ಬೆನಕನಹಳ್ಳಿಯಲ್ಲಿ ತಾಯಿ ಕೃಪೆ ಎಲ್ಲರಿಗೂ ಆಗಲಿ ಎಂದು ಶುಭ ಹಾರೈಸಿದರು. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಎನ್ಎಸ್ಎಸ್ಕೆ ಉಪಾಧ್ಯಕ್ಷರಾದ ಬಾಲಾಜಿ ಚೌಹಾಣ್ ಅವರು ಮಾತನಾಡುತ್ತಾ ಬದುಕಿನಲ್ಲಿ ತಾಯಿ ಜಗದಂಬೆ ಎಲ್ಲರಿಗೂ ಒಳ್ಳೆಯದು ಮಾಡುತ್ತಾಳೆ ಎಂದರು. ವಾಮನ್ ಸಿಂಗ್ ಚೌಹಾಣ್ ಅವರು ಮಾತನಾಡುತ್ತಾ ಮಹಾರಾಷ್ಟ್ರದ ತಾಯಿ ತುಳಜಾ ಭವಾನಿ ಪ್ರತಿರೂಪವಾಗಿರುವ ಕಲ್ಯಾಣ ಕರ್ನಾಟಕ ಸೇರಿದಂತೆ ಬೀದರ್ ಜಿಲ್ಲೆಯ ತಾಯಿ ಜಗದಂಬೆ ಎರಡನೇ ರೂಪವಾಗಿ ಬೀದರ್ ಜಿಲ್ಲೆಯ ಬೆನಕನಹಳ್ಳಿಯ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ಶಾರದಾ ಪೂರ್ಣಿಮೆಯ ದಿನದಂದು ಭಕ್ತರು ಶ್ರದ್ಧಾ ಹಾಗೂ ಭಕ್ತಿಯಿಂದ ಪೂಜೆ ಆರತಿ ಕಾರ್ಯಕ್ರಮ ನಡೆದವು ಎಂದರು. ರಂಗನಾಥ್ ಚೌಹಾಣ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ತಾಯಿ ಮಹಿಷಾಸುರ ಮರ್ದಿನಿ ತಾಯಿ ಭವಾನಿ ಎಲ್ಲರ ಬೇಡಿಕೆಗಳು ಈಡೇರಿಸುತ್ತಾಳೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕದ ಕುಲಸ್ವಾಮಿನಿ ಶಕ್ತಿ ದೇವತೆ ಶ್ರೀ ಮಹಿಷಾಸುರ ಮರ್ದಿನಿ ಎಲ್ಲಮ್ಮ ತಾಯಿ ಟ್ರಸ್ಟ್ ಗೌರವಾಧ್ಯಕ್ಷರಾದ ರಾಜ್ಕುಮಾರ್ ಅಗ್ರವಾಲ್, ಅಶೋಕ್ ಬಿ ಚೌಹಾಣ್, ವಾಮನ್ ಚೌಹಾಣ್, ಬಾಲಾಜಿ ಚೌಹಾಣ್ ಅವರು ಸೇರಿದಂತೆ ಕುಲಸ್ವಾಮಿನಿ ಶಕ್ತಿ ದೇವತೆ ಶ್ರೀ ಮಹಿಷಾಸುರ ಮರ್ದಿನಿ ಎಲ್ಲಮ್ಮ ತಾಯಿ ಭಕ್ತರಿದ್ದರು. बड़ो प्रसाद बलबीर सिंग नवी बिल्डिंग मारता तुम्हें बर्रे महाराज वाला बर्रे I want to prepare for UPSC. हमारा इंजेक्शन फ्री दे होगा हाँ? बेनकनहल्ली में माता जी को सवेरे उठा के हम लोग, माता उठती है सवेरे 5-4 बजे, फिर पंचामृत स्नान होता है माता का, फिर आरती जो भी मतलब विधि विधान से पूजा होती है, माता की आरती होती है। काफ़ी गांव के सभी भक्तगण यहाँ आते हैं सवेरे। फिर शाम में
पूर्णिमा के दिन से पहले मतलब उस जो समय होता है पूजा का समय से पहले माता की पालकी निकलती है बनगली ग्राम से। हज़ारों की संख्या में ग्राम के वासी आजू बाजू गांव के लोग भी इस पालकी के माता को इसमें अपने कार्यक्रम में शोभा बढ़ाते हैं। आके पालकी के साथ आके भजन करते हुए आते हैं, गांव से भजन कीर्तन करते हुए माता के दरबार में आते हैं। तो माता का यहाँ रात भर आज जागरण हो जाता है, भजन कीर्तन में सब चलता है। माता ने जब महिषासुर का वध करने के बाद विश्राम के लिए 5 दिन माता जी सो जाते हैं। वो विश्राम में भक्तजन माँ की सेवा करते हैं, हर एक रूप से सेवा करते हैं माता की। और 5वें दिन माता जी को उठाते हैं। तुळजापुर में जैसा 5वें दिन माता को उठा के जैसा सिंहासन पर लेके जाते हैं, ये हमारे बेनकनली ग्राम में भी श्री महिषासुर मर्दनी यल्लम्मा भवानी को भी आज सुबह 4 बजे माता को उठा के भजन कीर्तन करा के माता को जागृत करा के फिर माता के सिंहासन पर ला के माता का स्नान करा के माता का हर चीज़ से उनका श्रृंगार करके और जैसे माता पहले से बैठते हैं वैसा बिठा के आज रात पूर्णिमा के दिन सभी आजू बाजू गांव के लोग कम से कम इस बेनकनली महिषासुर मर्दनी माता को आज 10 से 12 हज़ार लोग सुबह से आए सो है, माता का दर्शन लिए सो है। वो बोले तो जो वाइट विचार रहते हैं वो सब है, आज के दिन में सब जाते हैं। ऐसा एक दिन है और यहाँ जो उल्लास से शबीना निकाल के सब गांव के लोग आसपास के लोग जो ये मेले में शरीक होते हैं, ये मेला भव्य दिव्य ऐसे कार्यक्रम से चलता है। ऐसा यहाँ साल को जो पूजा की पूर्णिमा है वहाँ इसके लिए गांव में से छबीना निकाल के मंदिर को आते हैं। मंदिर में आने के बाद बहुत से सांस्कृतिक कार्यक्रम यहाँ चलते हैं, ऐसा परंपरा है। यहाँ पब्लिक भी बहुत आई है आजू बाजू गाँव से। जगत जननी जगत माता कुल स्वामिनी शक्ति देवता का ये संस्थान है, बहुत ही बड़ा 5 एकड़ में ये एरिया है। बहुत माता की भक्ति से लोग आते हैं और दर्शन करके जाते हैं। उसी से तरह ये साल बहुत अच्छा नवरात्र उत्सव हुआ है और प्रतिवर्ष हम इस तरह करने की कोशिश भी कर रही हैं आगे तक। बोलते हुए मैं रंगनाथ सिंह। ವಿಶ್ವ ದೃಷ್ಟಿ ದಿನಾಚರಣೆ ಅಂಗವಾಗಿ ವೇಲ್ಮೇಘ್ನ ನೇತ್ರ ಆಸ್ಪತ್ರೆ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ಇಲಾಖೆ ಸಹಯೋಗದಲ್ಲಿ ನಗರದಲ್ಲಿ ಗುರುವಾರ ನಡೆದ ಕಾಲ್ನಡಿಗೆ ಜಾಥಾ ಸಾರ್ವಜನಿಕರಲ್ಲಿ ನೇತ್ರ ಆರೋಗ್ಯ ಜಾಗೃತಿ ಮೂಡಿಸಿತು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಜಾಥಾ ಜಿಲ್ಲಾಧಿಕಾರಿ ಕಚೇರಿ ಹರಳೆಯ ವೃತ್ತದ ಮಾರ್ಗವಾಗಿ ಸಾಗಿ ಜಿಲ್ಲಾ ಆಸ್ಪತ್ರೆಗೆ ತಲುಪಿ ಸಮರೂಪಗೊಂಡಿತು. ವಿಶ್ವ ದೃಷ್ಟಿ ದಿನಾಚರಣೆ ಅಂಗವಾಗಿ ವೇಲ್ಮೇಘ್ನ ನೇತ್ರ ಆಸ್ಪತ್ರೆ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ಇಲಾಖೆ ಸಹಯೋಗದಲ್ಲಿ ನಗರದಲ್ಲಿ ಗುರುವಾರ ನಡೆದ ಕಾಲ್ನಡಿಗೆ ಜಾಥಾ ಸಾರ್ವಜನಿಕರಲ್ಲಿ ನೇತ್ರ ಆರೋಗ್ಯ ಜಾಗೃತಿ ಮೂಡಿಸಿತು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಜಾಥಾ ಜಿಲ್ಲಾಧಿಕಾರಿ ಕಚೇರಿ ಹರಳೆಯ ವೃತ್ತದ ಮಾರ್ಗವಾಗಿ ಸಾಗಿ ಜಿಲ್ಲಾ ಆಸ್ಪತ್ರೆಗೆ ತಲುಪಿ ಸಮರೂಪಗೊಂಡಿತು. ಜಾಥಾದಲ್ಲಿ ಪಾಲ್ಗೊಂಡವರು ನೇತ್ರ ಆರೋಗ್ಯಕ್ಕೆ ಸಂಬಂಧಿಸಿದ ಬರಹಗಳನ್ನು ಹೊಂದಿದ್ದ ಫಲಕಗಳನ್ನು ಹಿಡಿದುಕೊಂಡಿದ್ದರು. ಜಾಥಾದ ಉದ್ದಕ್ಕೂ ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರ ಗಮನ ಸೆಳೆದರು. ಇದಕ್ಕೂ ಮುನ್ನ ಜಾಥಾಕ್ಕೆ ಚಾಲನೆ ನೀಡಿದ ವೇಲ್ಮೇಘ್ನ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸೈಲೆನ್ಸ್ ಮಾತನಾಡಿ, ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎನ್ನುವುದು ಈ ಬಾರಿಯ ವಿಶ್ವ ದೃಷ್ಟಿ ದಿನಾಚರಣೆಯ ಘೋಷವಾಕ್ಯವಾಗಿದೆ. ಕಣ್ಣುಗಳು ಮಾನವನ ಅತ್ಯಂತ ಮಹತ್ವದ ಅಂಗವಾಗಿವೆ. ಹೀಗಾಗಿ ಪ್ರತಿಯೊಬ್ಬರು ಕಣ್ಣುಗಳನ್ನು ಪ್ರೀತಿಸಬೇಕು, ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕೆಂದು ಸಲಹೆ ಮಾಡಿದರು. 40 ವರ್ಷ ಮೇಲ್ಪಟ್ಟವರು ನೇತ್ರ ಸಮಸ್ಯೆ ಕಂಡು ಬಂದರೆ ಕೂಡಲೇ ನೇತ್ರ ವೈದ್ಯರನ್ನು ಕಾಣಬೇಕು. ಮಧುಮೇಹಗಳು ಪ್ರತಿ 6 ತಿಂಗಳಿಗೊಮ್ಮೆ ನೇತ್ರ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕಣ್ಣಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಲಘುವಾಗಿ ಪರಿಗಣಿಸಬಾರದು ಎಂದು ಹೇಳಿದರು. ಸಾರ್ವಜನಿಕರಲ್ಲಿ ಕಣ್ಣಿನ ಆರೋಗ್ಯದ ಅರಿವು ಮೂಡಿಸಲು ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಅಂಧತ್ವ ನಿಯಂತ್ರಣ ಇಲಾಖೆ ಅಧಿಕಾರಿ ಡಾಕ್ಟರ್ ಮಹೇಶ್ ಬಿರದರ್ ತಿಳಿಸಿದರು. ನೇತ್ರ ಹಾಗೂ ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ. ಈ ದಿಸೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು.
ಜಿಲ್ಲಾ ಅಂಧತ್ವ ನಿಯಂತ್ರಣ ಇಲಾಖೆ ಸಹಯೋಗದಲ್ಲಿ ವೆಲ್ಮಿಗ್ನ ನೇತ್ರ ಆಸ್ಪತ್ರೆ ಜಿಲ್ಲೆಯಲ್ಲಿ ಅಂಧತ್ವ ನಿಯಂತ್ರಣಕ್ಕೆ ಶ್ರಮಿಸುತ್ತದೆ. ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮೂಲಕ ಬಡ ರೋಗಿಗಳಿಗೆ ನೆರವಾಗುತ್ತದೆ ಎಂದು ವೆಲ್ಮಿಗ್ನ ಆಸ್ಪತ್ರೆ ಆಡಳಿತಾಧಿಕಾರಿ ಫಿಲೋಮನ್ ರಾಜ್ ಪ್ರಸಾದ್ ತಿಳಿಸಿದರು. ಇಲಾಖೆಯ ಸಂಜು ಮಲ್ಗಿಕರ್, ಅಶೋಕ್ ರಾಜಶೇಖರ್, ಡಾಕ್ಟರ್ ವೀರೇಂದ್ರ ಪಾಟೀಲ್, ಜಾಥಾ ಸಂಯೋಜಕ ಪುಟ್ರಾಜ್ ಬಲ್ಲೂರ್ಕರ್, ಸುದೇಶ್, ಪ್ರಕಾಶ್ ಓಟಿ, ವೆಲ್ಮೆಗ್ನ ಆಸ್ಪತ್ರೆ ವ್ಯವಸ್ಥಾಪಕ ಸತೀಶ್ ರಮೇಶ್ ಇದ್ದರು. ವೆಲ್ಮೆಗ್ನ ಆಸ್ಪತ್ರೆ ಸಿಬ್ಬಂದಿ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಎಲ್ಲ ಜನ ಜಾಸ್ತಿ ಇದ್ದಾರೆ ಪಾಪ. ವಿಶ್ವ ದೃಷ್ಟಿ ದಿನದ ನಿಮಿತ್ತವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯ ಕೋರ್ತಾ, ನಮಗೆ ಮನುಷ್ಯನಿಗೆ ದೃಷ್ಟಿ ಬಹಳ ಮುಖ್ಯ. ಏಕೆಂತಂದರೆ ನಮ್ಮ ದೃಷ್ಟಿ ಚೆನ್ನಾಗಿತ್ತಂದರೆ ನಾವು ಇಡೀ ಜೀವನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾಗಿರಲಿಕ್ಕೆ ಸಾಧ್ಯ ಇದೆ. ಯಾರು ದೃಷ್ಟಿ ಕಳ್ಕೊಳ್ತಾರೋ ಅವರು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿತಾರೆ. ಅದಕ್ಕಾಗಿ ನಾವು ನಮ್ಮ ಕಣ್ಣುಗಳನ್ನು ಪ್ರೀತಿಸಬೇಕು. ನಮ್ಮ ದೃಷ್ಟಿಯನ್ನು ನಾವು ಜೀವನ ಪರ್ಯಂತ ಇರುವವರೆಗೆ ನಮ್ಮ ದೃಷ್ಟಿಯನ್ನು ಇಟ್ಕೊಳ್ಳಲಿಕ್ಕೆ ನಾವು ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ. ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನಾಚರಣ. ಈ ವರ್ಷದ್ದು ಮೋಟೋ ಇದೆ, ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿರಿ, ಲವ್ ಯೋರ್ ಐಸ್. ಸೊ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಬೈ ಡೂಯಿಂಗ್ ದಿಸ್ ರ್ಯಾಲಿ. ಥ್ಯಾಂಕ್ ಯು. ವಿಶ್ವ ದೃಷ್ಟಿ ದಿನ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯ. ಈ ಒಂದು ಸರ್ಕಾರ ವತಿಯಿಂದ ಮತ್ತು ವೆಲ್ಮೆಗ್ನ ಸಂಸ್ಥೆ ವತಿಯಿಂದ ಈ ಒಂದು ರ್ಯಾಲಿ ಮಾಡೋದ್ರ ಮುಖಾಂತರ ಅನೇಕರಿಗೆ ಜಾಗೃತರಾಗಿ ಅವ್ರ ಕಣ್ಣುಗಳು ಯಾವ ರೀತಿ ಇಟ್ಕೊಳ್ಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಪ್ಲಕಾರ್ಡ್ಸ್, ಸ್ಲೋಗನ್ಸ್ ಮೂಲಕ ನಮ್ಮ ಬೀದರ ಎಲ್ಲ ಒಂದು ಜನತೆಗೆ ಒಂದು ಪ್ರಜ್ಞೆ ಹುಟ್ಟಿಸುವಂಥ ಕಾರ್ಯಕ್ರಮ ವೆಲ್ಮೆಗ್ನ ಸಂಸ್ಥೆಯಿಂದ ನಮ್ಮ ಡಾಕ್ಟರ್ ಆದಂಥ ಡಾಕ್ಟರ್ ಸಿವಿಲ್ ಮೇಡಮ್ ಅವರು ಮಾಡಿರುವಂಥ ಕೆಲಸಕ್ಕೆ ನಾವು ಶ್ಲಾಘನೀಯವಾಗಿದ್ದೀವಿ. ಮತ್ತು ಇದರಿಂದ ಅನೇಕರಿಗೆ ಲಾಭ ಆಗಲಿ ಅಂತ ಹೇಳ್ತಾ ದಿನಾಂಕ 20ರಂದು ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ಮೋರ್ಚಾ ನಗರ ಮಂಡಲ ಕಚೇರಿಯಲ್ಲಿ 2ನೇ ಕಾರ್ಯಕಾರಿಣಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ರಫುದ್ದೀನ್ ಕಚೇರಿವಾಲಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು.
ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಫೋದಿನ್ ಕಚೇರಿವಾಲೆ ಅವರು ಭಾಜಪ ಪಕ್ಷವು ಜಾತಿವಾದ ಮಾಡಿದೆ, ಎಲ್ಲರೂ ಒಂದೇ ಎಂಬ ಭಾವನೆ ಹೊಂದಿರುವ ಪಕ್ಷವಾಗಿದ್ದು ಕೋವಿಡ್-19 ರೋಗಕ್ಕೆ ಬಲಿಯಾಗಿದೆ. ಎಲ್ಲರೂ ಧೈರ್ಯದಿಂದ ಲಸಿಕೆ ಪಡೆದುಕೊಂಡು ತಮ್ಮ ಜೀವನವಲ್ಲದೆ ತಮ್ಮ ಕುಟುಂಬದ ಜೀವನವನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದರು. ಎಲ್ಲರಿಗೂ ಒಟ್ಟಾಗಿ ನಡೆಸಿಕೊಂಡು ಹೋಗುವ ಹಾಗೂ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚಿನ ಸೌಲಭ್ಯ ನೀಡಿದ ಪಕ್ಷವೆಂದರೆ ಅದು ಭಾಜಪ ಪಕ್ಷ ಎಂದು ಹೇಳಿದರು. ಕಾರ್ಯಕರ್ತರು ನಿಷ್ಠೆಯಿಂದ ಸೇವೆ ಸಲ್ಲಿಸಿದರೆ ಮಾತ್ರ ಪಕ್ಷ ಬಲಿಷ್ಠಗೊಳ್ಳುತ್ತದೆ ಎಂದರು. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷರಾದ ಹನುಮಂತ್ ಬುಳ್ಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೊಕ್ರಾಣೆ, ಹೈದರಾಬಾದ್ ಕರ್ನಾಟಕ ವಿಭಾಗದ ಸಹ ಪ್ರಭಾರಿಯಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರದ ಎಲ್ಲ ಸೌಲಭ್ಯಗಳು ಜನರು ಪಡೆದುಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಕೋವಿಡ್-19 ನಂತಹ ಸಂದರ್ಭದಲ್ಲಿ ಭಾರತ ದೇಶವು 100 ಕೋಟಿಗಿಂತ ಹೆಚ್ಚು ಜನರು ಲಸಿಕೆ ಪಡೆದುಕೊಂಡು ವಿಶ್ವದಲ್ಲಿಯೇ ಭಾರತ ದೇಶವು ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಜಪ ಮಾಜಿ ಜಿಲ್ಲಾ ಅಧ್ಯಕ್ಷರಾದ NR ವರ್ಮಾ, ಅಲ್ಪಸಂಖ್ಯಾತರ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ MD ಮೊಯೋಜುದ್ದೀನ್, MM ಅಖಿಲ್ ಅಫ್ರೋಜ್, ಪ್ರಧಾನ ಕಾರ್ಯದರ್ಶಿ ಜೋನಾಥನ್ ಬೀನ್, ನರೇಂದ್ರ ಹೊಸಮನಿ, ನಗರ ಅಧ್ಯಕ್ಷರಾದ ಸಮೀಯುದ್ದೀನ್, ನಗರ ಉಪಾಧ್ಯಕ್ಷರಾದ ಮೊಹಮ್ಮದ್ ಮತ್ಸರ್ ಅಬೂಬಕರ್, ನಗರ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್, ನಗರ ಪ್ರಧಾನ ಕಾರ್ಯದರ್ಶಿ ಜೇಸನ್ ಮೋಡಿ, JP ಪ್ರಶಾಂತ್ ಗುತ್ತೇದಾರ್ ಹಾಗೂ ನಗರ ಕಾರ್ಯಕಾರಿಣಿ ಸದಸ್ಯರುಗಳು ಉಪಸ್ಥಿತರಿದ್ದರು. कर्नाटक आप जाकर के हज भवन देखे होंगे, बहुत सारे लोग बेंगलोर में, पूरे कर्नाटक के भाई लोग जो जाते हैं हज के लिए, ऐसे कमेटी के अध्यक्ष डायरेक्ट नॉमिनेट नहीं हो गए, भारतीय जनता पार्टी के कैंडिडेट बन के चुनाव हो गए, इलेक्शन हो गए। अब महामंत्री बताए कि सामने कैसे आदमी थे जनता दल के, एक एक कैंडिडेट को कितना कितना पैसा देने की बात वो कर रहे थे। ऐसे बीच में पार्टी ने डिसाइड किया था कि रफोदिन कचेरीवाला हमारे बीजेपी के कैंडिडेट बनेंगे और उसको जितने भी वोटर्स थे उन वोटर्स के बीच में इलेक्शन हुआ और इलेक्शन में वो 2 वोट ज़्यादा लेकर के जीत करके आए, आज हज कमेटी के चेयरमैन बने। तो इस भाग के पहले चेयरमैन हैं, हज कमेटी के पहले अध्यक्ष हैं। कि भारतीय जनता पार्टी जिस पे विश्वास करती है वो विश्वास के साथ साथ उसको विश्वास दिलाती भी है। ये सबूत लगभग 25 साल पहले जब मैं भारतीय जनता पार्टी में काम करने लगा तो मेरा समाज, जिस मुस्लिम समाज ने ये बोलते थे कि भारतीय जनता पार्टी ये हिंदुओं की पार्टी है, ये जो है राइट्स करवाने वाली पार्टी है, ये तमाम चीज़ों की जो है हमारे लिए बहुत बोलना था। लेकिन जब भी मैं भारतीय जनता पार्टी में किसी मीटिंग में या किसी कार्यक्रम में गया तो मुझे मान मिला, सम्मान मिला और हर बैठक में मुझे इज्जत दी गई। तो मुझे तो भरोसा हो गया था कि भारतीय जनता पार्टी गारंटी की पार्टी है और विश्वास की पार्टी है। उसी विश्वास को लेके आज तक मैं काम करते आया और विश्वास का भरोसा, विश्वास की गारंटी आज केंद्र और राज्य के पूरे नेता ने मुझे हज कमेटी का चेयरमैन बनाया। लोग बोलते थे कि भारतीय जनता पार्टी है मुसलमानों के, दलित के, क्रिश्चियन के ख़िलाफ़ में है, वो कुछ नहीं करेगी और ये जो है सिर्फ हमारे लिए वोट बैंक उनका है, तमाम चीज़ें के ऐसे बातें होते थे। लेकिन मुझे भरोसा हो गया था भारतीय जनता पार्टी ऐसी पार्टी नहीं है। भारतीय जनता पार्टी देश के लिए काम करने वाले, जो भारत माता को मानने वाले, जो भारत की रक्षा करने वाले, भारत का गाने वाले, वैसे लोगों के लिए भारतीय जनता पार्टी बनी। भारत में खा के, भारत का रह के किसी की बात करने वाली पार्टी किसी को बर्दाश्त नहीं करती। आज केंद्र में आदरणीय प्रधानमंत्री नरेंद्र मोदी जी बनने के बाद 7 साल हो गए, कैसे योजनाएं आए। उससे पहले प्रधानमंत्री आदरणीय अटल बिहारी वाजपेयी जी थे, पहला उन्होंने काम किया था हज को जाने वाले हाजियों को। कर्नाटक स्टेट में, ऑल इंडिया में खाली 4 स्टेट से हज को हाजी जाते थे। प्रधानमंत्री जब बने अटल बिहारी वाजपेयी जी, कई स्टेट से हमारा टर्मिनल चालू किए। दूसरी बात, मदरसों में कंप्यूटर देने का काम करें, बच्चों को स्कॉलरशिप देने का काम करें, वो अटल बिहारी वाजपेयी जी की सरकार थी। सबसे ज़्यादा मुसलमानों को जोड़ने का काम और सबसे कम उम्र का मंत्री सैयद शाहनवाज हुसैन को उन्होंने बनाया था कैबिनेट में। उन्होंने भी बहुत काम किया जब मुख्तार अब्बास नकवी साहब। उसके बाद
जब राज्य में सरकार हमारे कर्नाटक में BS येडियुरप्पा जी पहली बार बनाए, उस समय भी मैं हज कमेटी का मेंबर था। हमारे हज कमेटी के जो सेकुलर बोलने वाले 70 साल के जो नेता हैं, कांग्रेस के जो जनता दल के थे, अपने आप मुसलमानों के हज़ारों लाखों वोट लेने वाले, हम मुसलमानों के रक्षा करने वाले, मुसलमानों की हिफाजत करने वाले, जो मुसलमानों के वोट लेने वाले, हमारा हज हाउस जब मैं मेंबर था, जब येडियुरप्पा जी उसके मुख्यमंत्री थे, तो हमारा खुद्दूस साहब की ईदगाह में 3 स्टेट में हम लोग हाजियों की कैंपेनिंग करते थे। ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಜಾಗೃತ ಕೋಶ ವರದಿ ಪಡೆದ ನಂತರವೇ ಗೊಂಡ ಸೇರಿದಂತೆ ವಿವಿಧ ಜಾತಿಗಳ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಂತೆ ಹೊರಡಿಸಿರುವ ಆದೇಶ ಹಿಂಪಡೆಯಲು ಒತ್ತಾಯಿಸಿ ಜಿಲ್ಲೆಯ ಗೊಂಡ ಸಮುದಾಯದ ಮುಖಂಡರು ನವೆಂಬರ್ ಮೊದಲ ವಾರದಲ್ಲಿ ಜನಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಬಳಿಗೆ ನಿಯೋಗ ಒಯ್ಯಲು ನಿರ್ಧರಿಸಿದ್ದಾರೆ. ನಗರದಲ್ಲಿ ಗುರುವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಮಲ್ಲಿಕಾರ್ಜುನ್ ಬಿರಾದರ್, ರಾಜ ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ ಹಾಗೂ ಜಿಲ್ಲಾ ಗೋಂಡ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ಮಾಳ್ಗೆ ಈ ಮಾಹಿತಿ ನೀಡಿದರು. ಜಿಲ್ಲಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೋಂಡ ಸಂಘದ ಅಧ್ಯಕ್ಷ ಬಾಬುರಾವ್ ಮಲ್ಕಪುರೆ ಹಾಗೂ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಕಾಶೆಂಪುರ್ ಅವರ ನೇತೃತ್ವದಲ್ಲಿ 24 ಗೊಂಡ ಸಮುದಾಯದ ಮುಖಂಡರ ನಿಯೋಗ ಒಯ್ಯಲಾಗುವುದು ಎಂದು ಹೇಳಿದರು. ಕಾಗಿನೆಲೆ ಕನಕ ಗುರುಪೀಠದ ಶ್ರೀಗಳು, ಸಮುದಾಯದವರೇ ಆಗಿರುವ ಸಚಿವರಾದ KS ಈಶ್ವರಪ್ಪ, ಬಸವರಾಜ್ ಭೈರತಿ, MTB ನಾಗರಾಜ್, ಮಾಜಿ ಸಚಿವ HM ರೇವಣ್ಣ, ಶಾಸಕ ಬಂಡಪ್ಪ ಕಾಶೆಂಪುರ್ ಹಾಗೂ ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಪುರೆ ಅವರು ಮುಂದಾಳತ್ವದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಸಮುದಾಯದ ಬೇಡಿಕೆ ಕುರಿತು ಗಮನ ಸೆಳೆಯಲಾಗುವುದು ಎಂದು ತಿಳಿಸಿದರು. ಸುಳ್ಳು ಜಾತಿ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯುವ ದೆಸೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯು ಸರ್ಕಾರದ ಇಲಾಖೆಗಳು ಹಾಗೂ ಸಂಸ್ಥೆಗಳಿಗೆ ಉದ್ಯೋಗಕ್ಕೆ ಆಯ್ಕೆಯಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕೆಲ ಜಾತಿಗಳ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ ನಾಗರಿಕ ಹಕ್ಕು ನಿರ್ದೇಶನಾಲಯ ಜಾಗೃತ ಕೋಶದ ವರದಿ ಕಡ್ಡಾಯಗೊಳಿಸುವುದಾಗಿ ಅನ್ಯಾಯವಾಗಿದೆ ಎಂದು ದೂರಿದರು. ಎಲ್ಲ ಜಾತಿಗಳ ಸಿಂಧುತ್ವ ಪ್ರಮಾಣ ಪತ್ರ ವಿತರಣೆ ನಿಯಮ ಒಂದೇ ಆಗಿರಬೇಕು. ಆದರೆ ಗೌಂಡ, ರಾಜಗೊಂಡ, ನಾಯ್ಕ ಗೌಂಡ, ಜೇನು ಕುರುಬ, ಕಾಡು ಕುರುಬ, ಟೋಕರೆ ಕೋಳಿ ಸೇರಿದಂತೆ ಕೆಲ ಜಾತಿಗಳ ಸಿಂಧುತ್ವತೆಗೆ ಮಾತ್ರ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ವರದಿ ಕಡ್ಡಾಯಗೊಳಿಸಿರುವುದು ಸರಿಯಲ್ಲ. ಇದರಿಂದಾಗಿ ಸಮುದಾಯದ ಅಭ್ಯರ್ಥಿಗಳು ತೀವ್ರ ಪರದಾಡುವಂತಾಗಿದೆ. ಹೀಗಾಗಿ ಕೂಡಲೇ ಆದೇಶ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಗೋಂಡ ಸಂಘದ ಅಧ್ಯಕ್ಷ ಬಾಬುರಾವ್ ಮಲ್ಕಪುರೆ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಕಾಶೆಂಪುರ್, ಮುಖಂಡರಾದ MS ಕಟಗಿ, ಮಾಳಪ್ಪ ಅಡಸಾರೆ, ರವಿ ಕಣಜಿ, ನಗರಸಭೆ ಸದಸ್ಯ ಹನುಮಂತ್ ಗಣಪತಿ ಕಮಠಾಣ ಸುದ್ದಿಗೋಷ್ಠಿಯಲ್ಲಿದ್ದರು. ಈ ಆದೇಶ ಆನರೇಬಲ್ ಹೈಕೋರ್ಟ್ 1997 ಅದರ ವಿರುದ್ಧವಾಗಿದೆ. ಈ ಆದೇಶ ಸಂವಿಧಾನದ ಕಲಂ 15 ಪ್ರಕಾರ ಅದರ ವಿರುದ್ಧವಾಗಿದೆ. ಯಾಕಂದರೆ ಸಂವಿಧಾನದ ಕಲಂ 15 ಏನು ಹೇಳ್ತದಂದರೆ, ಯಾವುದೇ ವ್ಯಕ್ತಿಗೆ ತಾರತಮ್ಯ ಆಗಬಾರ್ದು, ಜಾತಿ, ಲಿಂಗ, ಹುಟ್ಟಿರ್ತಕ್ಕಂಥ ಜಾಗ ಅಥವಾ ಯಾವುದೇ ರಿಲಿಜನ್, ಯಾವುದು ಧರ್ಮ ಅಂಥೇಳಿ ಯಾವುದು ತಾರತಮ್ಯ ಆಗಬಾರ್ದು ಅಂತೇಳಿ. ಬಟ್ ಇಲ್ಲೇನಾಗಿದೆ ಅಂದರೆ STಯಲ್ಲಿರ್ತಕ್ಕಂಥ ಕೆಲವೊಂದು ಜಾತಿಗಳಿಗೆ ಮಾತ್ರ ಗೊಂಡ ಮತ್ತು ಟೋಕರಿ ಕೋಲಿನ ಟಾರ್ಗೆಟ್ ಮಾಡಿ ಅವುಗಳನ್ನು ಟಾರ್ಗೆಟ್ ಮಾಡಿ ಮಾತ್ರ ಸರ್ಕಾರ ಆದೇಶ ಹೊರಡಿಸಿದೆ. ಉಳಿದವುಗಳನ್ನು CRSL ರಿಪೋರ್ಟ್ ಬೇಡ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳಿದೆ ಅಂತ ಅಂದ್ಕೊಂಡು, ಸೊ ಇದು ಸಂವಿಧಾನ ಬಾಹಿರ ಮತ್ತು ಕಾನೂನು ಮಾತಕ್ಕೂ ಬಾಹಿರದೆ ಅಂತಕ್ಕಂಥ ವಿಚಾರವನ್ನು ನಿನ್ನೆ ನಾವು ಸಭೆ ಮಾಡಿ ಒಂದು ನಿರ್ಣಯ ತಗೊಂಡು ಇದರ ವಿರುದ್ಧವಾದಂಥ ಹೋರಾಟವನ್ನು ರೂಪಿಸಬೇಕಂತಕ್ಕಂಥ ವಿಚಾರವನ್ನು ನಾವು ಮಾಡಿದ್ವಿ ಗೊಂಡ ಸಮಾಜ ವತಿಯಿಂದ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಎಲ್ಲ ನಮ್ಮ ಸಮಾಜದ ಮುಖಂಡರು ಕುಂತು ಚರ್ಚೆ ಮಾಡಿದಾಗ ಒಂದು ನಿಯೋಗ ಮಾಡಿ ಒಂದು ಕಮಿಟಿ ಮಾಡಿದ್ದೇವೆ. ಅದಕ್ಕೆ ಆ ಕಮಿಟಿ ಏನದಂತಂದ್ರೆ ಇವತ್ತು ನಮ್ಮ ಜಿಲ್ಲಾದೆಲ್ಲ ಶಾಸಕರು ಹಾಗೂ ನಮ್ಮ ಸಮಾಜದ ಉಳಿದ ಶಾಸಕರೆಲ್ಲ ತಗೊಂಡು ಸರ್ಕಾರಕ್ಕೆ ಹೋಗಿ ಏನದಂದ್ರೆ ನಾವು ಮನವಿ ಮಾಡ್ಕೊಂಡು ಹಿಂದೆ ಅವ್ರೇನು ಹೋರಾಟ ಹೊಡಿಸಿದ್ದಾರ, ಹಿಂದಿದ್ದ ಸರ್ಕಾರದಲ್ಲಿ ಯಾವುದು ಸರ್ಕಾರದಲ್ಲಿ ನಮಗೇನು ತೊಂದರೆ ಆಗಿಲ್ಲ. ಈ ಸರ್ಕಾರದಾಗ ಏನದಂದ್ರೆ ನಮ್ಗೆ ಸೋಷಲ್ ಮಿನಿಸ್ಟರ್ ಏನದಂದ್ರೆ ಅವ್ರು ನಮ್ಗೆ ತೊಂದರೆ ಮಾಡಿದ್ದಾರೆ. ಅದು ಆದೇಶ ಏನದಂತಂದ್ರೆ ವಾಪಸ್ ತೊಗೋಬೇಕಂತೇಳಿ ನಾವೆಲ್ಲರೂ ಹೋಗಿ ನಾವು ಮುಖ್ಯಮಂತ್ರಿಗಳು ಮೀಟ್ ಆಯ್ತೀವಿ. ಮೀಟ್ ಆಗಿದ ನಂತರ ಅವ್ರು ಒಂದು ವೇಳೆ ಇದು ವಾಪಸ್ ತಗೊಂಡ್ರು ಸರಿ, ತೆಕ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಇರ್ಬೋದು, ಸಾಂಸ್ಕೃತಿಕ ಹೋರಾಟ ಇರ್ಬೋದು, ನಾವು ಯಾವ ರೀತಿ ಹಂತವಾಗಿ ಹೋರಾಟ ಮಾಡಿ ಗೊತ್ತು ನಾವು ಸರ್ಕಾರಕ್ಕೆ ಏನದಂತಂದ್ರೆ ಇದು ಇವತ್ತು ನಾವು ಇದು ತೆಕ್ಕೊಂಡ್ರೆ ಒಳ್ಳೇದಾಗುತ್ತದೆ. ಮತ್ತು ಮುಂದಿನ ದಿನ ತೆಗಲಿಲ್ಲ ಅಂದ್ರೆ ನಾವು ಏನು ಹೋರಾಟ ಮಾಡಬೇಕು, ಅದು ನಮ್ಮ ಸಮಾಜ ಮೇಲೆ ಅನ್ಯಾಯ ಆಗ್ಯದ, ಅದ್ರ ಬಗ್ಗೆ ನಾವು ಖಂಡಿಸ್ತೀವಿ ಅಂತ ಹೇಳಿದೆ. ವಿಶೇಷವಾಗಿ ನಮ್ಮ ಗೋಂಡ ಸಮಾಜಕ್ಕೆ ಈ BJP ಸರ್ಕಾರದಿಂದ ಅನ್ಯಾಯ ಆಗ್ತಾಯಿದೆ ಅಂಥದ್ದು ಖಂಡನೀಯ. ಇದು ಉದ್ದೇಶದಿಂದ ನಿನ್ನೆ ನಮ್ಮ ವಾಲ್ಮೀಕಿ ಜಯಂತಿ ನಿಮಿತ್ತ ಸುಮಾರು ನಮ್ಮ ಸಾವಿರಾರು ಜನ ನಿನ್ನೆ ನಮ್ಮ ಸಮಾಜದ ಒಂದು ಮುಖಂಡರು ಸಭೆ ಸೇರಿ
20 ಜನ ನಿಯೋಗವನ್ನು ರಾಜ್ಯ ಮುಖ್ಯಮಂತ್ರಿಯವರಿಗೆ, ನಮ್ಮ ಜಿಲ್ಲೆಯ 20 ನಮ್ಮ ಸಮಾಜ ಗೋಂಡ್ ಸಮಾಜ ನಾಯಕರು, ರಘುನಾಥ್ ಮಲ್ಕಾಪುರ MLC ಅವರು, ಬಂಡೆಪ್ಪ ಕಾಶೆಂಪುರ ಅವರು, ನಮ್ಮ ರಾಜ್ಯದ BJP ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಾದಂಥ ಬಸವರಾಜ ಭೈರತಿಯವರು, MTB ನಾಗರಾಜ್ ಅವರು, ಈಶ್ವರಪ್ಪರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಗಿನೆಲೆ ಗುರುಗಳ ನೇತೃತ್ವದಲ್ಲಿ SR ಬೊಮ್ಮಾಯಿಯವರ ಗಮನಕ್ಕೆ ತರಲು ನಾವು ಮುಂದಿನ ತಿಂಗಳ ನಿಯೋಗವನ್ನು ಒಯ್ತಾ ಇದ್ದೀವಿ. ಈ ನಿಯೋಗಕ್ಕೆ ಸರ್ಕಾರ ನಮಗೆ ಸ್ಪಂದನೆ ಮಾಡಿ ಈ ಆದೇಶವನ್ನು ಹಿಂಪಡೆದರೆ ಒಳ್ಳೆಯದು. ಇಲ್ಲದ್ರೆ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಕ್ಕಂಥ ಸಮಾಜ ಇನ್ನು ಮುಂದೆ ಉಗ್ರ ಹೋರಾಟ ಮಾಡಲು ಈ ಮೂಲಕ ತಮ್ಮ ಮೂಲಕ ಸೂಚಿಸ್ತೇನೆ ಅಂತ ಹೇಳಿ ಈ ನೇತೃತ್ವವನ್ನು ನಮ್ಮ ಬಾಬು ಮಲ್ಕಾಪುರವರು ಹಾಗೂ ವಿಜಯಕುಮಾರ್ ಕಾಶೆಂಪುರ ನೇತೃತ್ವದಲ್ಲಿ ಈ ನಿಯೋಗವನ್ನು ನಾವು ಮುಂದಿನ ತಿಂಗಳು ಹೋಗ್ತಾ ಇದ್ದೀವಿ. ಮುಂದಿನ ತಿಂಗಳ 7ನೇ ತಾರೀಕಿಗೆ ಬೀದರಿಂದ ಒಂದು 20 ಜನರ ಒಂದು ನಿಯೋಗವನ್ನು ಮಾನ್ಯ ಮುಖ್ಯಮಂತ್ರಿ ಹತ್ರ ಹೋಗಿ ನಮ್ಮ ಬೀದರ್ ಜಿಲ್ಲೆಗೆ ಆದಂಥ ಈ ST ಈ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು DC-ಗೆ ಅಧಿಕಾರ ಇದ್ದುದನ್ನು ಅದನ್ನೀಗ CRC ಅಲ್ಲಿಗೆ ವಹಿಸಿ ಇಲ್ಲಿರ್ತಕ್ಕಂಥ ಗೋಂಡ್, ಟೋಕರಿಕೋಳಿ ಇನ್ನಿತರ ST ಸಮಾಜದವರಿಗೆ ಏನು ಅನ್ಯಾಯ ಆಗ್ತಾಯಿದೆ ಅದನ್ನು ಕೂಡಲೇ ಸರಿಪಡಿಸಬೇಕು. ಸರ್ಕಾರದವರು ಏನೋ ಒಂದು ಆದೇಶ ಮಾಡಿದ್ದಾರೆ, ಈ DC ಅಧಿಕಾರನ CRC ಅಲ್ಲಿ ಕೊಟ್ಟು ಅಲ್ಲಿಂದ ಇನ್ಕ್ವೈರಿ ಆಗಿ ಬರಬೇಕು ಅಂತಕ್ಕಂಥದ್ದನ್ನು ಆದೇಶ ಮಾಡಿದ್ದಾರೆ. ಅದನ್ನು ಭೇದ ಭಾವ ಮಾಡಿದ್ದಾರೆ. STದಲ್ಲಿ ಬರೀ 50 ಕಾಸ್ಟ್ಗಳಿದ್ದಾಗ ಅದ್ರಾಗ 6-7 ಜಾತಿಗಳಿಗೆ ಮಾತ್ರ CRC ಅಲ್ಲಿಗೆ ಹೋಗಬೇಕು, ಉಳಿದ ಜಾತಿಗಳಿಗೆ DC-ನೇ ವ್ಯಾಲಿಡಿಟಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ಒಂದು ಡಿಸ್ಕ್ರಿಮಿನೇಷನ್ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಒಂದು ನಿಯೋಗದ ಮುಖಾಂತರ ಹೋಗಿ ಮುಖ್ಯಮಂತ್ರಿ ಗಮನ ಸೆಳೆದು ಅದನ್ನು ರದ್ದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಗಲಿಲ್ಲ ಅಂದರೆ ಬೀದರ್ಗೆ ಬಂದು ಒಂದು ಉಗ್ರ ಹೋರಾಟ ಮಾಡ್ತಕ್ಕಂಥದ್ದನ್ನು ನಾವು ಜಿಲ್ಲೆಯ ಸಮಾಜ ಮುಖಂಡ ಸೇರಿ ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಮುಖಾಂತರ ಸರ್ಕಾರ ಗಮನ ಸೆಳೆಯಲು ನಾನು ನಿಮ್ಮ ಮುಖಾಂತರ ಸರ್ಕಾರ ಗಮನಕ್ಕೆ ತರ್ತೀನಿ. ಒಂದು ಮೀಟಿಂಗ್ ಮಾಡಿಕೊಂಡು ನಮ್ಮ ಸಮಾಜ ಬಗ್ಗೆದಾಗ ಈ ST ವ್ಯಾಲಿಡಿಟಿದು ಏನು CRC ಅಲ್ಲಿ ಬರ್ದಾರ ಅದ್ರ ಬಗ್ಗೆದಾಗ ಚರ್ಚಿಸಿ ಈ ಸಭಾದು ಅಧ್ಯಕ್ಷ ನಿಯೋಗದ ಅಧ್ಯಕ್ಷ ನನಗ ಮತ್ತು ಬಾಬುರವ್ಗ ಒಪ್ಪಿಸಿದಾರ. ಅದಕ್ಕೆ ನಾವು ನಮ್ಮವರೇ ನಮ್ಮ ಜಿಲ್ಲೆದವರಾದಂಥ MLA MLC ಎಲ್ಲರಿಗೆ ಭೇಟಿಯಾಗಿ ಇಲ್ಲಿಂದ ಒಂದು ನಿಯೋಗ ತೊಗೊಂಡು ಬೆಂಗಳೂರಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಇದು ಏನಾರ ಮಾಡಿಕೊಂಡು ಇದು ವಿಡ್ರಾ ಮಾಡ್ಕೊಂಡು ಬರ್ಬೇಕಂಥೇಳಿ ನಾವೆಲ್ಲರೂ ರೆಡಿಯಾಗಿದ್ದೀವಿ. ಅದಕ್ಕೆ ತಮ್ಮದು ಎಲ್ಲ ಸಹಕಾರ ಇರಬೇಕು. ಹಿಂದೂ ಸಹಕಾರ ಇದೆ ನಮ್ಗೆ, ಈಗಲೂ ಸಹಕಾರ ಮಾಡಬೇಕಂಥೇಳಿ ತಮ್ಮಲ್ಲಿ ಬೀದರ್ ಅಕ್ಟೋಬರ್ 22 100 ಕೋಟಿ ಡೋಸ್ ಲಸಿಕೆ ವಿತರಣೆಯನ್ನು ಪೂರ್ಣಗೊಳಿಸುವ ಮೂಲಕ ಭಾರತ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ಭಾರತದ ಈ ಮಹತ್ತರವಾದ ಸಾಧನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೋವಿಡ್ ಯೋಧರಿಗೆ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಮಠಳ್ಕರ್ ಅವರು ಪತ್ರಿಕಾರ್ತರೊಂದಿಗೆ ಉದ್ದೇಶಿಸಿ ಮಾತನಾಡಿದರು. ಅಲ್ಲದೆ ಈಶ್ವರ್ ಸಿಂಗ್ ಠಾಕೂರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೋವಿಡ್ ಸೋಂಕು ತಡೆಗೆ ಲಸಿಕೆಯೊಂದೇ ಸಂಜೀವಿನಿ ಎಂದು ಅರಿತ ಪ್ರಧಾನಿಯವರು ಭಾರತದ ಪ್ರತಿಯೊಬ್ಬರಿಗೂ ಲಸಿಕೆ ಸಿಗುವಂತಾಗಲು ಆಂದೋಲನದ ರೀತಿಯಲ್ಲಿ ಲಸಿಕಾ ಅಭಿಯಾನಕ್ಕೆ ಯೋಜನೆ ರೂಪಿಸಿದರು. ಇಂದಿಗೂ ಕೆಲವು ದೇಶಗಳು ಲಸಿಕೆ ಸಿಗದೆ ಪರದಾಡುತ್ತಿರುವಾಗ ಭಾರತದಲ್ಲಿ ದಾಖಲೆ ಪ್ರಮಾಣದಲ್ಲಿ ಲಸಿಕೆ ವಿತರಿಸುವ ಮೂಲಕ ಮಾದರಿಯಾಗಿದ್ದಾರೆ. ಮೊದಲಿಗೆ ಕೊರೋನಾ ವಾರಿಯರ್ಸ್ಗಳು, ಆರೋಗ್ಯ ಕಾರ್ಯಕರ್ತರು, ಅನಾರೋಗ್ಯ ಪೀಡಿತರಿಗೆ ಲಸಿಕೆ ನೀಡುವ ಮೂಲಕ ಅಭಿಯಾನವನ್ನು ಆರಂಭಿಸಿ ನಂತರದ ದಿನಗಳಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಲಸಿಕೆ ನೀಡಲಾಗುತ್ತದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾದ ಭಾರತದಲ್ಲಿ ಲಸಿಕಾ ಅಭಿಯಾನದ ಅಷ್ಟು ಸುಲಭವಾಗಿರಲಿಲ್ಲ. ಲಸಿಕೆ ವಿತರಣೆಗೆ ಇದ್ದ ಎಲ್ಲ ಅಡಚಣೆಗಳನ್ನು ಮೀರಿ ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರಮಿಸುತ್ತಿರುವ ಎಲ್ಲರಿಗೂ ಸಚಿವರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಕೋವಿಡ್ ಬಾರದಂತೆ ತಡೆಯಲು ಲಸಿಕೆಯೊಂದಿಗೆ ಪರಿಣಾಮಕಾರಿ ಅಸ್ತ್ರವಾಗಿದೆ. ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇದರ ಬಗ್ಗೆ ಯಾವುದೇ ರೀತಿಯ ಸಂಶಯಗಳನ್ನು ಇಟ್ಟುಕೊಳ್ಳದೆ ಇನ್ನು ಲಸಿಕೆ ಪಡೆಯದವರು ವಿಳಂಬ ಮಾಡದೆ ಕೂಡಲೇ ಲಸಿಕೆ ಪಡೆಯಬೇಕು ಎಂದು ಸಚಿವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈ ಪತ್ರಿಕೆಗೋಷ್ಠಿಯಲ್ಲಿ ಡಾಕ್ಟರ್ ಶೈಲೇಂದರ್ ಬೆಲ್ದಡೆ, ರಘುನಾಥರಾವ್ ಮಲ್ಕಾಪುರೆ, ಬಾಬು ಅಲಿ, ಜಯಕುಮಾರ್ ಖಾಂಗೆ, ಹನುಮಂತ್ ಪುಳ್ಳ ಸೇರಿದಂತೆ ಇತರರು ಇದ್ದರು. चौधरी
ಕೊಟ್ರಿ ಎಲ್ಲ ಡಬಲ್ ಆಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಕೊರೋನಾಗೋಸ್ಕರ ವ್ಯಾಕ್ಸಿನ್ ಸೆಂಟರ್ಗಳಿಗೆ ಹೋಗಿ ಅವರಿಗೆ ಸನ್ಮಾನಗಳನ್ನು ಮಾಡುವ ಮುಖಾಂತರ ಅವ್ರ ಜೊತೆಲಿ ಅಭಿನಂದನೆಗಳನ್ನು ಅವ್ರ ಜೊತೆಲಿ ಹಂಚುವಂಥ ಒಂದು ಅವರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮಗಳು ಕೂಡ ಇಡೀ ಜಿಲ್ಲೆಯಲ್ಲಿ ನಮ್ಮ ಪಾರ್ಟಿ ಕಡೆಯಿಂದ ನಡೀತಾ ಇದೆ. ಡ್ರೀಮ್ಸ್ ಕಾಲೇಜಿನಲ್ಲಿಯೂ ಕೂಡ ಈಗ ನಗರ ಘಟಕದ ವತಿಯಿಂದ ಅಲ್ಲಿ ಕೊರೋನಾ ವೈರಸ್ಗಳಿಗೆ ಸನ್ಮಾನ ಕೊಡುವಂಥ ಕಾರ್ಯಕ್ರಮ, ಅದೇ ರೀತಿ ಗ್ರಾಮಾಂತರ ಮಂಡಲಗಳಲ್ಲಿ ಲಸಿಕಾ ಕೇಂದ್ರಗಳಲ್ಲಿ ಹೋಗಿ ವಾರಿಯರ್ಸ್ಗಳಿಗೆ ಕೊರೋನಾದಲ್ಲಿ ಈ ವ್ಯಾಕ್ಸಿನ್ ಸೆಂಟರ್ನಲ್ಲಿ ಕೆಲಸ ಮಾಡುವಂಥ ಉದ್ಯೋಗಗಳಿಗೆ ಸನ್ಮಾನ ಮಾಡುವಂಥ ಗೌರವ ಕೊಡುವಂಥ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಇವತ್ತಿನ ಪತ್ರಿಕಾಗೋಷ್ಠಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಗಳನ್ನು ಗೌರವವನ್ನು ಕೊಡುವ ಮುಖಾಂತರ ತಾವು 130 ಕೋಟಿ ದೇಶ ಜನರಿಗೆ ಆತ್ಮಬಲದ ಸ್ವಂತ ಬಲದ ಮೇಲೆ ರಕ್ಷಣೆ ಮಾಡುವಂಥ ಒಂದು ದೊಡ್ಡ ಸಾಧನೆ ಮೈಲುಗಲ್ಲು ಆಗಿದೆ. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇಡೀ ವಿಶ್ವಕ್ಕೆ ಮಾರಕವಾಗಿರುವಂಥ ಕೋವಿಡ್ನ ಮಹಾಮಾರಿಯ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ಇಡೀ ವಿಶ್ವದಲ್ಲಿ 130 ಕೋಟಿ ಜನಸಂಖ್ಯೆಯ ಭಾರತದಲ್ಲಿ 100 ಕೋಟಿಗೂ ಮೇಲ್ಪಟ್ಟು ಜನರಿಗೆ ಉಚಿತ ಲಸಿಕೆ ನೀಡಿರುವಂಥ ಒಂದು ಮಹಾನ್ ಸಾಧನೆ ಮೋದಿಜಿಯವರು ಮಾಡಿದ್ದಾರೆ. 100 ಕೋಟಿ ಜನರಿಗೆ ಲಸಿಕೆ ಕೊಟ್ಟಿರುವ ಈ ಸಂದರ್ಭದಲ್ಲಿ ನಾವು ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇಡೀ ವಿಶ್ವದ ಯಾವುದೇ ರಾಷ್ಟ್ರ ಮಾಡದಂಥ ಒಂದು ಕಾರ್ಯವನ್ನು ಅವರು ಮಾಡಿ ತೋರಿಸಿದ್ದಾರೆ. ಯಾವುದೇ ರಾಷ್ಟ್ರ ಕೂಡ ಉಚಿತ ಲಸಿಕೆ ಕೊಟ್ಟಿರಲಿಲ್ಲ, ಭಾರತ ಈ ಸಾಧನೆ ಮಾಡಿದೆ. ಈ ಸಂದರ್ಭದಲ್ಲಿ ಅವರಿಗೂ ಹಾಗೂ ಆರೋಗ್ಯ ಸಿಬ್ಬಂದಿ ಅದಕ್ಕೆ ಸಂಬಂಧಪಟ್ಟಂಥ ಲಸಿಕೆ ತಯಾರು ಮಾಡುವಲ್ಲಿ ಪ್ರಯತ್ನ ಮಾಡಿರುವಂಥ ಎಲ್ಲ ವಿಜ್ಞಾನಿಗಳು, ಸರ್ಕಾರಿ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಮೋದಿಜಿಯವರ ಒಂದು ಸಾಧನೆಗೆ ಅವರಿಗೂ ಕೂಡ ಒಂದು ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.